ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಆಫ್ಟರ್ನೂನ್ PGCET ರಿಲೇಟೆಡ್ ಒಂದು ವಿಡಿಯೋನ ಪೋಸ್ಟ್ ಮಾಡಿದೆ. ಆ ವಿಡಿಯೋ ಪೋಸ್ಟ್ ಮಾಡಿದಾದಮೇಲೆ ಅದರ ಕೆಳಗಡೆ ಇರುವಂತಹ ಕಾಮೆಂಟ್ಸು ಎಲ್ಲರ ಒಂದು ಡೌಟು ಹೊಂದೆ. ಈಗ ಮತ್ತೆ ಒಂದು ಆಪ್ಷನಿಟಿ ಟೈಮನ್ನು ಕೊಡ್ತಾರಾ ಅಂತ ಹೇಳಿಬಿಟ್ಟು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕಮೆಂಟ್ಸನ್ನು ಮಾಡಿದ್ದಾರೆ. ರೀಸನ್ ಇಷ್ಟೇ, ಸ್ಟೂಡೆಂಟ್ಸ್ ಏನು ಇನ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಅಂದರೆ, ನಾವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡೋದಕ್ಕೆ ಆಗಲಿಲ್ಲ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಒಂದು ಟೈಮನ್ನು ಕೊಡ್ತೀವಿ ಅಂತ ಹೇಳಿದರು. ಒಂದು ಸ್ಕೆಡ್ಯೂಲ್ ಪ್ರಕಾರ ನೋಡೋದಾದರೆ ಸ್ಕೆಡ್ಯೂಲಲ್ಲೆಲ್ಲನೂ ಒಂಥರ ಚೇಂಜಸ್ಸೇ ಆಗಿಬಿಟ್ಟಿದೆ. ಯಾಕಂತಂದರೆ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾ ಬಂದು ಸ್ಕೆಡ್ಯೂಲಲ್ಲಿ ಇರೋ ಪ್ರಕಾರ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ 12ನೇ ತಾರೀಕು ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ರು. ಬಟ್ KE ಕಡೆಯಿಂದ ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದರು. ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಏನು ಇನ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಅಂದರೆ, ಇವತ್ತು ಹೇಳ್ದೇನೆ ಸಡನ್ನಾಗಿ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸ್ ಒಂದು ಕಂಪ್ಲೇಂಟನ್ನು ಮಾಡ್ತಿದ್ದಾರೆ. ಆ್ಯಂಡ್ ಮತ್ತೆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ ಅಂತ ಹೇಳಿಬಿಟ್ಟು ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ನೀವು ಲಾಗಿನ್ಗೆ ಬಂದು ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕಿಗೆ ಬಂದಿದ್ದೀರಾ ಅಂತ ಅಂದರೆ, ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಹತ್ರ ಆಪ್ಷನ್ ಎಂಟ್ರಿ ಕ್ಲೋಸ್ಡ್ ಆನ್ 14/11/2024 ಅಂತ ಈಗಾಗಲೇ ಇವತ್ತು ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಕ್ಲೋಸ್ ಆಗಿದೆ ಮಧ್ಯಾಹ್ನ 1:30ಕ್ಕೆ. ನೀವು ಇಲ್ಲಿ ಟೈಮನ್ನು ಅಬ್ಸರ್ವ್ ಮಾಡ್ಬೋದು, 13:30 ಅಂತ ಇದೆ. ಅಂದರೆ ಇವತ್ತು ಮಧ್ಯಾಹ್ನ 1:30ಕ್ಕೆ ನಿಮಗೆ ಒಂದು ಆಪ್ಷನ್ ಎಂಟ್ರಿಯನ್ನು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿರೋದು ಮತ್ತೆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ, ಮತ್ತೆ ಓಪನ್ ಆಗುತ್ತಾ ಅಂತ ಹೇಳಿಬಿಟ್ಟು. ನೋಡಿ, ಈಗಾಗಲೇ KE ಕಡೆಯಿಂದ ಒಂದು ಟೈಮನ್ನು ಕೊಟ್ಟಿದ್ದಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಏನಾದರೂ ಚೇಂಜಸ್ ಮಾಡ್ಕೊಳ್ಳಂಗಿದ್ರೆ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಇಲ್ಲಿ ಎಷ್ಟು ಸ್ಟೂಡೆಂಟ್ಸು ಚೇಂಜಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಸ್ಟೂಡೆಂಟ್ಸ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಬಟ್ ಆ ಒಂದು ಕಮೆಂಟ್ಸನ್ನು ನೋಡ್ತಾ ಬರೋದಾದರೆ, ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸಿಗಾದರೆ ಈಗ ಮತ್ತೆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಬಿಡಬೇಕು ಅನ್ನೋಂಥ ಅದರ ಒಂದು ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ನನಗೆ ಅನಿಸ್ತಿದೆ. ಯಾಕಂತಂದರೆ ಕಮೆಂಟ್ಸನ್ನು ಅಬ್ಸರ್ವ್ ಮಾಡಿದೆ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ನಾವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡಿಲ್ಲ, ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ, ಏನಾದರೂ ಹೆಲ್ಪ್ ಮಾಡಿ, ವಿಡಿಯೋ ಸಪ್ರೇಟ್ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡಿ, ನಿಮಗೆ ಮತ್ತೆ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದರೆ ಸ್ಟೂಡೆಂಟ್ಸು ನಿಮ್ಮ ಕೈಯಲ್ಲೇ ಇದೆ. ಜಸ್ಟು KEಗೆ ಒಂದು ಹೆಲ್ಪ್ಲೈನ್ ನಂಬರ್ಸ್ಗೆ ಕಾಲ್ಸ್ ಮಾಡಿ, ಇಲ್ಲ ಅಂತ ಅಂದರೆ ಟ್ವಿಟರಲ್ಲಿ KEಗೆ ಟ್ಯಾಗ್ ಮಾಡಿಬಿಟ್ಟು, ಅಥವಾ ನೀವು KEಗೆ ಒಂದು ಟ್ವೀಟ್ ಮೂಲಕ ಟ್ವಿಟರಲ್ಲಿ ಟ್ವೀಟನ್ನು ಮಾಡಿ, ಆಗ ನಿಮಗೆ ಒಂದು ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಆದರೆ ಇರುತ್ತೆ. ಇನ್ ಕೇಸ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಇದೇ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರೆ, ಆದಷ್ಟು ಹೆಲ್ಪ್ಲೈನ್ ನಂಬರ್ಸ್ಗೆ ಫೋನ್ ಮಾಡಿ ಆ್ಯಂಡ್ ಹಾಗೇನು KEಗೆ ರಿಕ್ವೆಸ್ಟನ್ನು ಮಾಡಿ. ನನ್ನ ಒಂದು ರಿಕ್ವೆಸ್ಟನ್ನು ಸಹ ಇಷ್ಟ, ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಕೇಳ್ತಿರೋದ್ರಿಂದ ಒಂದು ಅವಕಾಶ ಕೊಟ್ಟರೆ ಎಲ್ಲರ ಒಂದು ಸ್ಟೂಡೆಂಟ್ಸ್ಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ನನ್ನಿಂದ ಆದಷ್ಟು ಹೆಲ್ಪನ್ನು ನಾನು ಮಾಡ್ತೀನಿ, ನಿಮ್ಮಿಂದ ಆದಷ್ಟು ಪ್ರಯತ್ನ ನೀವು ಮಾಡಿ. ಖಂಡಿತವಾಗ್ಲೂ ನಮಗೆ ಎಕ್ಸ್ಟೆಂಡ್ ಮಾಡಿದ್ರೂ ಸಹ ಮಾಡ್ಬೋದು. ನೀವು ಮಾಡಬೇಕಿರುವಂತಹ ಕೆಲಸ ಇಷ್ಟೇ. ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ, ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಮತ್ತೆ ಎಕ್ಸ್ಟೆಂಡ್ ಆಗಬೇಕಾ ಏನು ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಗೇನು ಪ್ರತಿಯೊಬ್ಬರೂ KE ಹೆಲ್ಪ್ಲೈನ್ ನಂಬರ್ಸ್ಗೆ ಫೋನ್ ಮಾಡಿ, ವೆಬ್ಸೈಟಲ್ಲಿ KE ಹೆಲ್ಪ್ಲೈನ್ ನಂಬರ್ಸ್ ಆದರೆ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ನಿಮಗೆ KE ಅದು ಟ್ವಿಟರಲ್ಲಿ KE ಅಂತ ಇದೆ, ಓಕೆನಾ, ಅಫಿಷಿಯಲ್ ಪೇಜ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಟ್ವೀಟ್ಸನ್ನು ಮಾಡಿ ಆ್ಯಂಡ್ ಹಾಗೇನು ಟ್ಯಾಗ್ ಮಾಡಿ ಒಂದು ಪ್ರಯತ್ನ ಮಾಡಿ, ನಿಮಗೆ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಆದರೆ ಇರುತ್ತೆ. ಇನ್ ಕೇಸ್ ಏನಾದರೂ KE ಕಡೆಯಿಂದ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾಳೆ ಬೆಳಗ್ಗೆ ಒಳಗಡೆ ಎಕ್ಸ್ಟೆಂಡನ್ನು ಮಾಡ್ತಾರೆ. ಇಲ್ಲ ಅಂತ ಅಂದರೆ ನಿಮಗೆ ಡೈರೆಕ್ಟಾಗಿ ಫಸ್ಟ್ ರೌಂಡು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ, ಓಕೆನಾ. ಅದಾದಮೇಲೆ ನೆಕ್ಸ್ಟ್ ನೀವೇನೇನು ಸಹ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಸ್ಟೂಡೆಂಟ್ಸು ತುಂಬ ಡೌಟ್ಸನ್ನು ಕೇಳ್ತಿದ್ರು. ಸೆಕೆಂಡ್ ರೌಂಡ್ಗೆ ನಾವು ಎಂಟರ್ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ನೀವು ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ಚೇಂಜಸನ್ನು ಮಾಡ್ಕೋಬೋದು. ಕಾಲೇಜ್ ಡಿಲೀಟ್ ಆಗಿರ್ಬೋದು ಅಥವಾ ಮಾಡಿಫಿಕೇಷನ್ ಆಗಿರ್ಬೋದು. ಅದಾದಮೇಲೆ ನೆಕ್ಸ್ಟು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ನಡೆಸ್ಕೊಡ್ತಾರೆ. ಆ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಆದರೆ ನೀವು ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಆಗಿರುತ್ತೆ, ಓಕೆನಾ. ನಿಮಗೆ ಕ್ಲಿಯರ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಲಿಂಕ್ ಮತ್ತೆ ಬಿಡ್ತಾರಾ ಅಂತ ಕೇಳ್ತಿದ್ರು. ಸೊ ಹಾಗಾಗಿ ನಾನು ಸಪ್ರೇಟ್ ವಿಡಿಯೋನೇ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ನೋಡ್ತಿರೋಂಥ ಎಲ್ಲ ಒಂದು PGCET ಸ್ಟೂಡೆಂಟ್ಸು, ನಿಮ್ಮ ಫ್ರೆಂಡ್ಸು ಸಾಕಷ್ಟು ಜನ ಒಂದು ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡಿಲ್ಲ, ಅವ್ರಿಗೂ ಹೆಲ್ಪ್ ಆಗಲಿ, ಅವ್ರಿಗೂ ಒಂಚೂರು ಸಪೋರ್ಟ್ ಮಾಡಿ. ನೀವು KE ಹೆಲ್ಪ್ಲೈನ್ ನಂಬರ್ಸ್ಗೆ ಫೋನ್ ಮಾಡಿ ಆ್ಯಂಡ್ ಹಾಗೇನು ಟ್ವಿಟರಲ್ಲಿ ಟ್ವೀಟನ್ನು ಮಾಡಿ, ಓಕೆನಾ. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಮರಿದೆ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ.